ಡೆವಲಪ್ಮೆಂಟ್ ಮಾಡ್ತಾನೆ. ಯೋಗಿ ಅದೇ ಸನ್ಯಾಸಿ ಡ್ರೆಸ್ ಹಾಕೊಂಡವನ ಅವನೇ ಯು ಪಿ ಚೀಫ್ ಮಿನಿಸ್ಟ್ರು. ಅವನೇ ಮಿನಿಸ್ಟರ್ ಅವನು ಚೀಫ್ ಮಿನಿಸ್ಟರ್. ಅವನು ಯು ಪಿ ಉತ್ತರ ಪ್ರದೇಶಕ್ಕೆ ಚೀಫ್ ಮಿನಿಸ್ಟರ್. ಪ್ರೈಮ್ ಮಿನಿಸ್ಟರ್ ಮೋದಿ. ಅವನು ಚೀಫ್ ಮಿನಿಸ್ಟರ್ ಅವನು. ಹೌದು. ಸೊ ಈ ಶ್ಲೋಕದಲ್ಲಿ ಮತ್ತೆ ನಾರದ ಮುನಿ ಈ ಭೌತಿಕ ದೇಹ ಬಿಟ್ಟು ಹೇಗೆ ಅವರ ಆಧ್ಯಾತ್ಮಿಕ ದೇಹನ ಪಡೆದ್ರು, ಆಧ್ಯಾತ್ಮಿಕ ದೇಹ ಪಡೆದ ಮೇಲೆ ಅವರು ಎಲ್ಲಿ ಹೋಗಿ ಸೇರಿಕೊಂಡ್ರು, ಯಾವ ಥರ ಸೇರಿಕೊಂಡ್ರು, ಅವ್ರಿಗೆ ಏನೇನು ವ್ಯವಸ್ಥೆಗಳಿದೆ, ಏನೇನು ಅವ್ರಿಗೆ ಸೌಕರ್ಯಗಳಿದೆ ಆಧ್ಯಾತ್ಮಿಕ ದೇಹ ಪಡೆದ ಮೇಲೆ, ಇದನ್ನೆಲ್ಲ ಹೇಳ್ತಾ ಇದ್ದಾರೆ. ನಾವು ಓದಿದ್ದು 27. ಸೊ ಲಾಸ್ಟು ಸಂಚಿಕೆಯಲ್ಲಿ ನಾವು ನೋಡಿದ್ದೇನೆಂದರೆ ನಾರದರು ಭಕ್ತಿ ಸೇವೆ ಎಂಥದ್ದು ನಾವು ನೋಡಿದ್ವಿ. ಅವ್ರ ಭಕ್ತಿ ಸೇವೆ ಬಂದು ಯಾವ ಥರ ಅವರು ತುಂಬ ದೃಢತ್ವವಾಗಿ ಫಿಕ್ಸಡ್ ಇಂಟೆಲಿಜೆನ್ಸ್, ಒಂದು ಒಳ್ಳೆಯ ಬುದ್ಧಿ, ಆಧ್ಯಾತ್ಮಿಕ ಬುದ್ಧಿ ಪಡ್ಕೊಂಡು ಹೇಗೆ ಭಗವಂತನ ಹತ್ರ ಹೋಗಿ ಸೇರ್ಕೊಬೇಕು, ಭಗವಂತನ ಹೇಗೆ ದರ್ಶನ ಮಾಡೋದು, ಇದೆಲ್ಲ ಒಂದು ಮಾರ್ಗದರ್ಶಕ ಮಾಡಿಕೊಟ್ರು ಇವರಿಗೆ, ವ್ಯಾಸದೇವರಿಗೆ. ಅದಾದಮೇಲೆ ಭಗವಂತನ ಮೇಲೆ ಭಕ್ತಿ ಸೇವೆ ಮಾಡೋದಕ್ಕೆ ನಾವು ಆಸೆ ಆಕಾಂಕ್ಷೆಗಳನ್ನ ಯಾವ ಥರ ನಾವು ಜಾಸ್ತಿ ಜಾಸ್ತಿ ಮಾಡ್ಕೊಂಡಿರಬೇಕು. ಅದು ಮಾಡ್ಕೊಳ್ಳೋದ್ರಿಂದ ಇನ್ನೊಂದು ಏನಾಗುತ್ತೆ, ನಮಗೆ ಕುತೂಹಲ ಜಾಸ್ತಿ ಆಗುತ್ತೆ. ಭಗವಂತನ ಬಗ್ಗೆ ನಾವು ಕೇಳೋಣ, ಭಗವಂತನ ಬಗ್ಗೆ ನಾವು ಇನ್ನೂ ಅವ್ರ ಕೀರ್ತಿಗಳನ್ನ ಕೇಳೋಣ, ಅವ್ರ ಕಥೆ ಕೇಳೋಣ, ಅವ್ರ ಲೀಲೆಗಳನ್ನ ಕೇಳೋಣ, ಇದೆಲ್ಲ ಆಸಕ್ತಿ ಜಾಸ್ತಿ ಆಗ್ತಾ ಏನಾಗುತ್ತೆ ಅಂದರೆ ಈ ಭೌತಿಕ ಬಂಧನದಿಂದ ನಾವು ಬಿಡುಗಡೆ ಆಗ್ತೀವಿ. ಈ ಭೌತಿಕ ಆಸೆಗಳು, ಈ ಭೌತಿಕವಾದ ಕಾರ್ಯಕ್ರಮಗಳು ಏನೇನಿದೆಯೋ ಮತ್ತು ಭೌತಿಕವಾದಿಗಳಿದಾರಲ್ಲ ಅವರು ಅಂಥ ವ್ಯಕ್ತಿಗಳಿಂದ ನಾವು ದೂರ ಆಗ್ತೀವಿ. ಈಗ ಮುಖ್ಯವಾಗಿ ಆಧ್ಯಾತ್ಮಿಕ ಅಭ್ಯಾಸ ಮಾಡೋರ ಹತ್ರ ಜಾಸ್ತಿ ಈ ಭೌತಿಕವಾದಿಗಳು ಬರೋಲ್ಲ. ಯಾಕಂದರೆ ಇವ್ರಿಗೂ ಮ್ಯಾಚ್ ಆಗಲ್ಲ. ಇಲ್ಲಿ ನಾವು ಆಧ್ಯಾತ್ಮಿಕ ಸೇವೆಯಲ್ಲಿ ನಾವು ಸಾಧಕರಾಗಿ ಏನು ಮಾಡ್ತಾ ಇರ್ತೀರಂದರೆ ಬೆಳಗ್ಗೆಯಿಂದ ರಾತ್ರಿವರೆಗೂ ಯಾವ ಥರ ನಾವು ಭಗವಂತನ ಹತ್ರ ಹೋಗೋದಕ್ಕೆ ದಾರಿ ಏನು ಅಂತ ನಾವು ಹುಡುಕ್ತಾ ಇರ್ತೀರಿ. ಆಮೇಲೆ ನಮ್ಮ ಆಧ್ಯಾತ್ಮಿಕ ಗುರುಗಳಾಗಲಿ, ನಮ್ಮ ಸಂಸ್ಥಾಪಕಾಚಾರ್ಯರು ಪ್ರಭುಪಾದರಾಗಲಿ ನಮಗೆ ಈ ಥರ ಮಾಡಬೇಕು, ಆ ಥರ ಮಾಡಬೇಕು ಅಂತ ತೋರಿಸ್ಕೊಟ್ಟಿದ್ದಾರೆ. ಯಾವ ಥರ ಮಾಡಬೇಕು, ಯಾವ ಥರ ಮಾಡಬಾರ್ದು ಅಂತ ತೋರಿಸ್ಕೊಟ್ಟಿದ್ದಾರೆ. ಅದನ್ನು ನಾವು ಮಾಡ್ಕೊಳ್ಳೋಕ್ಕೆ ನಮಗೆ ಕರೆಕ್ಟಾಗಿರುತ್ತೆ. ಡೆಲ್ಲಿನಲ್ಲಿ 10 ವರ್ಷದ ಮುಂದೆ 5-6 ವರ್ಷದ ಮುಂದೆ 15 ದೇವಸ್ಥಾನ ಇತ್ತು ಪಕ್ಕದಲ್ಲೇ. ಈ ಕಡೆ ಒಂದು, ಆ ಕಡೆ ಒಂದು, ಆ ಕಡೆ ಒಂದು. ಅಲ್ಲಿ ಒಂದು ಡೆಲ್ಲಿ ದೇವಸ್ಥಾನ ಇದೆ, ರಾಧಾ ಪಾರ್ಥಸಾರಥಿ ಅಂತ ದೇವಸ್ಥಾನ ಇದೆ ಡೆಲ್ಲಿನಲ್ಲಿ. ಆ ದೇವಸ್ಥಾನದಲ್ಲಿ ಮಾತ್ರ ಒಂದು ವರ್ಷಕ್ಕೆ ಸುಮಾರು ಲಕ್ಷಾಂತರ ಭಗವದ್ಗೀತೆ ಮಾರೋರಂತೆ. ಅಲ್ಲಿಂದ ಸ್ವಲ್ಪ ದೂರ, ಅಲ್ಲಿಂದ ಒಂದು ಬೆಂಗಳೂರಷ್ಟು ದೂರ ಒಂದು ದೇವಸ್ಥಾನ ಐತೆ. ಅಲ್ಲಿಗೇನೆ ಅವರೊಂದು ಲಕ್ಷಾಂತರ ಭಗವದ್ಗೀತೆ ಮಾರಿದಾರಂತೆ. ಅಲ್ಲಿ ಇವರು ಮಹಾರಾಜ ಪ್ರವೃತ್ತ ಅವರೇ, ಗೋಪಾಲ್ ಕೃಷ್ಣ ಮಹಾರಾಜ್ ಅಂತ. ಅವ್ರಿಗೆ ಪ್ರಭುಪಾದರು ಏನು ಮಾಡಿದ್ರು ಅಂದರೆ, ಪುಸ್ತಕ ವಿತರಣೆ ನೀನು ನಮ್ಮ ಶಿಷ್ಯರಿಗೆಲ್ಲ ಹೇಳ್ಕೊಡ್ಬೇಕು, ಯಾವ ಥರ ಪುಸ್ತಕ ವಿತರಣೆನ ಮಾಡಬೇಕು ಅಂತ ಹೇಳ್ಕೊಡ್ಬೇಕು. ಆಮೇಲೆ ಮತ್ತು ಅದನ್ನು ಆ ಸೇವೆನ ನೀನು ತುಂಬ ಬೆಟ್ಟದಷ್ಟು ಎತ್ತರಕ್ಕೆ ನೀನು ತಗೊಂಡೋಗ್ಬೇಕು ಅಂತ ಅವ್ರಿಗೆ ಒಂದು ಸೇವೆ ಕೊಟ್ಟರು. ಅವರು ಪ್ರಭುಪಾದರು ಏನು ಮಾಡಿದ್ರು ಅಂದರೆ ಒಬ್ಬೊಬ್ರಿಗೂ ಒಂದೊಂದು ಸೇವೆ ಕೊಟ್ಟಿದ್ದಾರೆ. ಈಗ ನಮ್ಮ ಗುರು ಮಹಾರಾಜ್ಗೆ ಏನು ಮಾಡಿದ್ದಾರೆ, ಮಾಯಾಪುರ ಚೆನ್ನಾಗಿ ಡೆವಲಪ್ ಮಾಡು ಅಂತ ಹೇಳಿದ್ದಾರೆ. ಅದಕ್ಕೆ ಗುರು ಮಹಾರಾಜ್ ಏನು ಮಾಡಿದ್ದಾರೆ, ಅವರು ನಮ್ಮ ಶಿಷ್ಯನೆಲ್ಲ ಇಟ್ಕೊಂಡು ಮಾಯಾಪುರ ಚೆನ್ನಾಗಿ ಒಳ್ಳೆ ಒಂದು ದೊಡ್ಡ ದೇವಸ್ಥಾನ ಕಟ್ತಾ ಇದ್ದಾರೆ. ಆಮೇಲೆ ಮಹಾಪ್ರಭು ಅವರು ಅವರ ಭಕ್ತರು ಎಲ್ಲೆಲ್ಲಿ ಲೀಲೆಗಳು ಮಾಡಿದ್ರು ಅಲ್ಲೆಲ್ಲ ಪಾದಪದ್ಮಗಳನ್ನ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ. ಪಾದಪದ್ಮಗಳು, ಮಹಾಪ್ರಭು ಪಾದಗಳಿದೆಯಲ್ಲ ಅದನ್ನು ಅಲ್ಲಲ್ಲಿ
ಫುಡ್ ಸ್ಟೆಪ್ಸ್ನ ಇನ್ಸ್ಟಾಲೇಷನ್ ಮಾಡೋದು, ಪ್ರತಿಸ್ಥಾಪನೆ ಮಾಡೋದಲ್ಲ, ಇದು ಪಾದಗಳು ಎಲ್ಲ ಕಡೆ ಮಾಡ್ತಾ ಇದ್ದಾರೆ ಥರ. ಈಗ ಇವರು ಗುರು ಮಹಾರಾಜ್ 108 ಜಾಗದಲ್ಲಿ ಮಾಡಬೇಕು ಅಂತ ಸಂಕಲ್ಪ ತಗೊಂಡಿದ್ದಾರೆ. ಈ ಥರ ಈ ಭಕ್ತಿ ಸೇವೆಗೆ ಬೇಕಾಗಿರೋ ವ್ಯವಸ್ಥೆಗಳನ್ನ ನಾವು ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಇದ್ದರೆ ಏನಾಗುತ್ತೆ ಅಂದರೆ, ನಾರದ ಮುನಿ ಹೇಳ್ತಾರೆ, ಭೌತಿಕವಾದ ಕಾರ್ಯಕಲಾಪಗಳನ್ನೆಲ್ಲ ನಾವು ಮರ್ತು ಬಿಡ್ತೀರಿ, ಕೈ ಬಿಟ್ಬಿಡ್ತೀರಿ. ಅದನ್ನು ಅದ್ರ ಬಗ್ಗೆ ನಮಗೆ ಜ್ಞಾಪಕನೇ ಇರಲ್ಲ. ಅದಕ್ಕೆ ನೋಡಿ, ಶುದ್ಧ ಭಕ್ತರು ಏನು ಮಾಡ್ತಾರೆ ಅಂದರೆ, ಬೆಳಗ್ಗೆನೇ ಬುಕ್ಕಲ್ಲಿ ಬರ್ಕೊಂಡ್ಬಿಡ್ತಾರೆ, ಇದು ಇವತ್ತು ಈ ಟೈಮ್ಗೆ ನಾನು ಮಂಗಳಾರತಿ ಮಾಡಬೇಕು, ಈ ಟೈಮ್ಗೆ ಸ್ಕೆಡ್ಯೂಲ್ ಹಾಕೊಂಡ್ಬಿಡ್ತಾರೆ, ಈ ಟೈಮ್ ನಾನು ಜಪ ಮಾಡಬೇಕು, ಈ ಟೈಮ್ ನಾನು ಪೂಜೆ ಮಾಡ್ಕೊಂಡು ಮುಗಿಸ್ಕೊಂಡು ಸೇವೆ ಮಾಡಿಕೊಂಡು ಮತ್ತು ಈ ಟೈಮಲ್ಲಿ ನಾನು ಪುಸ್ತಕ ತೊಗೊಂಡೋಗಿ ವಿತರಣೆ ಮಾಡಬೇಕು. ಮತ್ತು ಸಾಯಂಕಾಲ ಬಂದು ಏನು ಮಾಡಬೇಕು, ಮತ್ತೆ ದೇವಸ್ಥಾನಕ್ಕೆ ದರ್ಶನಾರ್ಥಿ ಅಟೆಂಡ್ ಮಾಡಿಬಿಟ್ಟು ಮತ್ತೆ ಭಗವದ್ಗೀತಾ ಕ್ಲಾಸ್ ಕೇಳಬೇಕು, ಬೆಳಗ್ಗೆ ಭಾಗವತಂ ಕ್ಲಾಸ್ ಕೇಳಬೇಕು, ನಾನು ಓದಬೇಕು. ಅವರು ಪುಸ್ತಕ ತೊಗೊಂಡು 1-2 ಗಂಟೆ ಓದ್ತಾರೆ. ಅವ್ರ ಟೈಮ್ ಕರೆಕ್ಟಾಗಿರುತ್ತೆ, ಏನು ಆ ಕಡೆ ಈ ಕಡೆ ಹೋಗೋಕ್ಕೆ ದಾರಿ ಇರುತ್ತೆ. ಇದೇ ಇನ್ನೊಂದು ಕಡೆ ನೋಡಿದ್ರೆ, ಬೆಳಗ್ಗೆ ಎದ್ದ ಭೌತಿಕವಾದಿಗಳು ಏನು ಮಾಡ್ತಾರೆ, ವ್ಯಾಪಾರ ಮಾಡೋರು, ಕಂಪ್ನಿಗೆ ಹೋಗೋರು ಏನು ಮಾಡ್ತಾರೆ, ಬೆಳಗ್ಗೆ ಎದ್ದ ತಕ್ಷಣ ಅವರು ಸ್ಕೆಡ್ಯೂಲ್ ಹಾಕ್ಕೊತಾರೆ. ಅವ್ರೇನು ಸ್ಕೆಡ್ಯೂಲ್ ಹಾಕ್ಕೊತಾರೆ ಅಂದರೆ, ಯಾವ ಥರ ದುಡ್ಡನ್ನು ಸಂಪಾದಿಸ್ಬೇಕು, ಇವತ್ತು ಎಷ್ಟು ಲಾಭ ಬಂದಿದೆ, ಈ ತಿಂಗಳು ಎಷ್ಟು ಬರಬೇಕು, ಇದೆಲ್ಲ ನೋಡ್ಕೊಂಡಿದ್ದಾರೆ. ಈ ಥರ ಟೈಮ್ ಟೇಬಲ್ ನೋಡ್ಕೊಂಡು ಅವರು ಅದರಲ್ಲಿ ಇನ್ಕ್ರೀಸ್ ಮಾಡ್ಕೊಂಡು ಹೋಗುವಾಗ ಏನಾಗುತ್ತೆ, ಭಗವಂತನ ಬಗ್ಗೆ ಇದಕ್ಕೆ